ಮದ್ದೂರಿನಲ್ಲಿ ನಡೆದಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ. ಬಿಜೆಪಿ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸವನ್ನ ಮಾಡ್ತಾ ಇದೆ. ಈಗಾಗಲೇ ಮದ್ದೂರಿನಲ್ಲಿ ಕಲ್ಲು ತೂರಾಡಿದ್ರು. ಕಲ್ಲು ತೂರಾಡಿದ ನಂತರ ಬಂಧಿಸುವಂತಹ ಕೆಲಸ ಕೂಡ ಆಗಿದೆ. ಅಂತವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಈ ಮಧ್ಯೆ ಬಿಜೆಪಿಯವರು ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಿಜೆಪಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರವಾಗಿ ನಾವು ಏನ್ ಕ್ರಮ ತಗೋಬೇಕು ಅದನ್ನ ತಗೋತಾ ಇದ್ದೀವಿ. ಈ ಮಧ್ಯೆ ಬಿಜೆಪಿ ಬೆಂಕಿಗೆ ತುಪ್ಪ ಹಾಕುವಂತ ಕೆಲಸ ಯಾಕೆ ಮಾಡಬೇಕು? ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ತಾ ಇದ್ದಾರೆ ಈ ಬಿಜೆಪಿಯವರು ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ನಾಯಕರಾಗಿ ಬಿಜೆಪಿಯ ವಿರುದ್ಧ. ಮದ್ದೂರಲ್ಲಿ ಗಣೇಶನ ಉತ್ಸವ, ಅದರ ಮೇಲೆ ಯಾರ ಕಲ್ಲು ಹೊಡೆದ್ರು ಅಂತೇಳಿ ಅಲ್ಲಿ ಗಲಾಟೆ ಆಗಿದೆ. ಕಲ್ಲು ಹೊಡೆದವ್ರ ಮೇಲೆ ಕೇಸ್ ರಿಜಿಸ್ಟ್ರೇಷನ್ ಆಗಿದೆ. ಕಾನೂನು ಪ್ರಕಾರ ಸರ್ಕಾರ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಈ ಬಿಜೆಪಿಯವರು ಎಲ್ಲನ್ನ ಕೋಮುಗಲಭೆಗಳು ಸ್ವಾತಂತ್ರ್ಯ ಪೂರ್ವದಲ್ಲೂ ಆಗ್ತಿತ್ತು, ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಕೋಮುಗಲಭೆಗಳು ಅಲ್ಲಲ್ಲಿ ನಡೆಯುತ್ತೆ. ಕೋಮುಗಲಭೆಗಳು ಆದಂತ ಸಂದರ್ಭದಲ್ಲಿ ಎಲ್ಲಾ ಪಕ್ಷದ ಮುಖಂಡಗಳು ಕೂತು ಅದನ್ನು ಸರಿ ಮಾಡುವಂತ ಕೆಲಸವನ್ನ ಮಾಡಬೇಕು. ಅದು ಬಿಟ್ಟು ಇವರು ಬೆಂಕಿಗೆ ತುಪ್ಪ ಹಚ್ಚೋ ಕೆಲಸವನ್ನ ಬೆಂಕಿಗೆ ತುಪ್ಪ ಹಾಕುವಂತ ಕೆಲಸವನ್ನ ಮಾಡಿ ಇವತ್ತು ರಾಜ್ಯದಲ್ಲಿ ಅರಾಜಕತೆ ಮಾಡೋದಕ್ಕೆ ಇವರು ಬಿಜೆಪಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಏನಾದರೂ ಆ ಕಿಡಿಗೇಡಿಗಳು ಕಲ್ಲು ಹೊಡೆದವ್ರ ಮೇಲೆ ಆಕ್ಷನ್ ತಗೊಳ್ಳದೇ ಇದ್ದಿದ್ರೆ ಆಗ ಬಿಜೆಪಿ ಇಂಟರ್ಫಿಯರ್ ಆಗಬಹುದಿತ್ತು. ಮದ್ದೂರಿನಲ್ಲಿ ನಡೆದಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ. ಬಿಜೆಪಿ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸವನ್ನ ಮಾಡ್ತಾ ಇದೆ. ಈಗಾಗಲೇ ಮದ್ದೂರಿನಲ್ಲಿ ಕಲ್ಲು ತೂರಾಡಿದ್ರು. ಕಲ್ಲು ತೂರಾಡಿದ ನಂತರ ಬಂಧಿಸುವಂತಹ ಕೆಲಸ ಕೂಡ ಆಗಿದೆ. ಅಂತವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಈ ಮಧ್ಯೆ ಬಿಜೆಪಿಯವರು ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಿಜೆಪಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರವಾಗಿ ನಾವು ಏನ್ ಕ್ರಮ ತಗೋಬೇಕು ಅದನ್ನ ತಗೋತಾ ಇದ್ದೀವಿ. ಈ ಮಧ್ಯೆ ಬಿಜೆಪಿ ಬೆಂಕಿಗೆ ತುಪ್ಪ ಹಾಕುವಂತ ಕೆಲಸ ಯಾಕೆ ಮಾಡಬೇಕು? ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ತಾ ಇದ್ದಾರೆ ಈ ಬಿಜೆಪಿಯವರು ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ನಾಯಕರಾಗಿ ಬಿಜೆಪಿಯ ವಿರುದ್ಧ. ಮದ್ದೂರಲ್ಲಿ ಗಣೇಶನ ಉತ್ಸವ, ಅದರ ಮೇಲೆ ಯಾರ ಕಲ್ಲು ಹೊಡೆದ್ರು ಅಂತೇಳಿ ಅಲ್ಲಿ ಗಲಾಟೆ ಆಗಿದೆ. ಕಲ್ಲು ಹೊಡೆದವ್ರ ಮೇಲೆ ಕೇಸ್ ರಿಜಿಸ್ಟ್ರೇಷನ್ ಆಗಿದೆ. ಕಾನೂನು ಪ್ರಕಾರ ಸರ್ಕಾರ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಈ ಬಿಜೆಪಿಯವರು ಎಲ್ಲನ್ನ ಕೋಮುಗಲಭೆಗಳು ಸ್ವಾತಂತ್ರ್ಯ ಪೂರ್ವದಲ್ಲೂ ಆಗ್ತಿತ್ತು, ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಕೋಮುಗಲಭೆಗಳು ಅಲ್ಲಲ್ಲಿ ನಡೆಯುತ್ತೆ. ಕೋಮುಗಲಭೆಗಳು ಆದಂತ ಸಂದರ್ಭದಲ್ಲಿ ಎಲ್ಲಾ ಪಕ್ಷದ ಮುಖಂಡಗಳು ಕೂತು ಅದನ್ನು ಸರಿ ಮಾಡುವಂತ ಕೆಲಸವನ್ನ ಮಾಡಬೇಕು. ಅದು ಬಿಟ್ಟು ಇವರು ಬೆಂಕಿಗೆ ತುಪ್ಪ ಹಚ್ಚೋ ಕೆಲಸವನ್ನ ಬೆಂಕಿಗೆ ತುಪ್ಪ ಹಾಕುವಂತ ಕೆಲಸವನ್ನ ಮಾಡಿ ಇವತ್ತು ರಾಜ್ಯದಲ್ಲಿ ಅರಾಜಕತೆ ಮಾಡೋದಕ್ಕೆ ಇವರು ಬಿಜೆಪಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಏನಾದರೂ ಆ ಕಿಡಿಗೇಡಿಗಳು ಕಲ್ಲು ಹೊಡೆದವ್ರ ಮೇಲೆ ಆಕ್ಷನ್ ತಗೊಳ್ಳದೇ ಇದ್ದಿದ್ರೆ ಆಗ ಬಿಜೆಪಿ ಇಂಟರ್ಫಿಯರ್ ಆಗಬಹುದಿತ್ತು. ಮದ್ದೂರಿನಲ್ಲಿ ನಡೆದಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ. ಬಿಜೆಪಿ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸವನ್ನ ಮಾಡ್ತಾ ಇದೆ. ಈಗಾಗಲೇ ಮದ್ದೂರಿನಲ್ಲಿ ಕಲ್ಲು ತೂರಾಡಿದ್ರು. ಕಲ್ಲು ತೂರಾಡಿದ ನಂತರ ಬಂಧಿಸುವಂತಹ ಕೆಲಸ ಕೂಡ ಆಗಿದೆ. ಅಂತವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಈ ಮಧ್ಯೆ ಬಿಜೆಪಿಯವರು ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಿಜೆಪಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರವಾಗಿ ನಾವು ಏನ್ ಕ್ರಮ ತಗೋಬೇಕು ಅದನ್ನ ತಗೋತಾ ಇದ್ದೀವಿ.
ಈ ಮಧ್ಯೆ ಬಿಜೆಪಿ ಬೆಂಕಿಗೆ ತುಪ್ಪ ಹಾಕುವಂತ ಕೆಲಸ ಯಾಕೆ ಮಾಡಬೇಕು? ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ತಾ ಇದ್ದಾರೆ ಈ ಬಿಜೆಪಿಯವರು ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ನಾಯಕರಾಗಿ ಬಿಜೆಪಿಯ ವಿರುದ್ಧ. ಮದ್ದೂರಲ್ಲಿ ಗಣೇಶನ ಉತ್ಸವ ಅದರ ಮೇಲೆ ಯಾರ ಕಲ್ಲು ಹೊಡೆದ್ರು ಅಂತೇಳಿ ಅಲ್ಲಿ ಗಲಾಟೆ ಆಗಿದೆ. ಕಲ್ಲು ಹೊಡೆದವ್ರ ಮೇಲೆ ಕೇಸ್ ರಿಜಿಸ್ಟ್ರೇಷನ್ ಆಗಿದೆ. ಕಾನೂನು ಪ್ರಕಾರ ಸರ್ಕಾರ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಈ ಬಿಜೆಪಿಯವರು ಎಲ್ಲನ್ನ ಕೋಮುಗಲಭೆಗಳು ಸ್ವಾತಂತ್ರ್ಯ ಪೂರ್ವದಲ್ಲೂ ಆಗ್ತಿತ್ತು, ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಕೋಮುಗಲಭೆಗಳು ಅಲ್ಲಲ್ಲಿ ನಡೆಯುತ್ತೆ. ಕೋಮುಗಲಭೆಗಳು ಆದಂತ ಸಂದರ್ಭದಲ್ಲಿ ಎಲ್ಲಾ ಪಕ್ಷದ ಮುಖಂಡಗಳು ಕೂತು ಅದನ್ನು ಸರಿ ಮಾಡುವಂತ ಕೆಲಸವನ್ನ ಮಾಡಬೇಕು. ಅದು ಬಿಟ್ಟು ಇವರು ಬೆಂಕಿಗೆ ತುಪ್ಪ ಹಚ್ಚುವ ಕೆಲಸವನ್ನ ಬೆಂಕಿಗೆ ತುಪ್ಪ ಹಾಕುವಂತ ಕೆಲಸವನ್ನ ಮಾಡಿ ಇವತ್ತು ರಾಜ್ಯದಲ್ಲಿ ಅರಾಜಕತೆ ಮಾಡೋದಕ್ಕೆ ಇವರು ಬಿಜೆಪಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಏನಾದರೂ ಆ ಕಿಡಿಗೇಡಿಗಳು ಕಲ್ಲು ಹೊಡೆದವ್ರ ಮೇಲೆ ಆಕ್ಷನ್ ತಗೊಳ್ಳದೇ ಇದ್ದಿದ್ರೆ ಆಗ ಬಿಜೆಪಿ ಇಂಟರ್ಫಿಯರ್ ಆಗಬಹುದಿತ್ತು. ಮದ್ದೂರಿನಲ್ಲಿ ನಡೆದಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ. ಬಿಜೆಪಿ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸವನ್ನ ಮಾಡ್ತಾ ಇದೆ. ಈಗಾಗಲೇ ಮದ್ದೂರಿನಲ್ಲಿ ಕಲ್ಲು ತೂರಾಡಿದ ನಂತರ ಬಂಧಿಸುವಂತಹ ಕೆಲಸ ಕೂಡ ಆಗಿದೆ. ಅಂತವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಈ ಮಧ್ಯೆ ಬಿಜೆಪಿಯವರು ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಿಜೆಪಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರವಾಗಿ ನಾವು ಏನ್ ಕ್ರಮ ತಗೋಬೇಕು ಅದನ್ನ ತಗೋತಾ ಇದ್ದೀವಿ. ಈ ಮಧ್ಯೆ ಬಿಜೆಪಿ ಬೆಂಕಿಗೆ ತುಪ್ಪ ಹಾಕುವಂತ ಕೆಲಸ ಯಾಕೆ ಮಾಡಬೇಕು? ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ತಾ ಇದ್ದಾರೆ ಈ ಬಿಜೆಪಿಯವರು ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ನಾಯಕರಾಗಿ ಬಿಜೆಪಿಯ ವಿರುದ್ಧ. ಮದ್ದೂರಲ್ಲಿ ಗಣೇಶನ ಉತ್ಸವ ಅದರ ಮೇಲೆ ಯಾರ ಕಲ್ಲು ಹೊಡೆದ್ರು ಅಂತೇಳಿ ಅಲ್ಲಿ ಗಲಾಟೆ ಆಗಿದೆ. ಕಲ್ಲು ಹೊಡೆದವ್ರ ಮೇಲೆ ಕೇಸ್ ರಿಜಿಸ್ಟ್ರೇಷನ್ ಆಗಿದೆ. ಕಾನೂನು ಪ್ರಕಾರ ಸರ್ಕಾರ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಈ ಬಿಜೆಪಿಯವರು ಎಲ್ಲನ್ನ ಕೋಮುಗಲಭೆಗಳು ಸ್ವಾತಂತ್ರ್ಯ ಪೂರ್ವದಲ್ಲೂ ಆಗ್ತಿತ್ತು, ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಕೋಮುಗಲಭೆಗಳು ಅಲ್ಲಲ್ಲಿ ನಡೆಯುತ್ತೆ. ಕೋಮುಗಲಭೆಗಳು ಆದಂತ ಸಂದರ್ಭದಲ್ಲಿ ಎಲ್ಲಾ ಪಕ್ಷದ ಮುಖಂಡಗಳು ಕೂತು ಅದನ್ನು ಸರಿ ಮಾಡುವಂತ ಕೆಲಸವನ್ನ ಮಾಡಬೇಕು. ಅದು ಬಿಟ್ಟು ಇವರು ಬೆಂಕಿಗೆ ತುಪ್ಪ ಹಚ್ಚುವ ಕೆಲಸವನ್ನ ಬೆಂಕಿಗೆ ತುಪ್ಪ ಹಾಕುವಂತ ಕೆಲಸವನ್ನ ಮಾಡಿ ಇವತ್ತು ರಾಜ್ಯದಲ್ಲಿ ಅರಾಜಕತೆ ಮಾಡೋದಕ್ಕೆ ಇವರು ಬಿಜೆಪಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಏನಾದರೂ ಆ ಕಿಡಿಗೇಡಿಗಳು ಕಲ್ಲು ಹೊಡೆದವ್ರ ಮೇಲೆ ಆಕ್ಷನ್ ತಗೊಳ್ಳದೇ ಇದ್ದಿದ್ರೆ ಆಗ ಬಿಜೆಪಿ ಇಂಟರ್ಫಿಯರ್ ಆಗಬಹುದಿತ್ತು.